ಸೌಜನ್ಯ ಪರ ಹೋರಾಟಕ್ಕೆ ಸೌಜನ್ಯ ಪರ ಹೋರಾಟಕ್ಕೆ ಜಯವಾಗಲಿ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂತಹ ಎಲ್ಲ ಹತ್ಯೆ, ಅನಾಚಾರ, ದೌರ್ಜನ್ಯಗಳ ತನಿಖೆಯಾಗಲಿ. ಕೊಂದವರು ಯಾರು ಅಂತನ್ನೋದು ಸ್ಫಟಿಕದಷ್ಟೇ ಸತ್ಯ. ಇಡೀ ಕರ್ನಾಟಕದ ಜನತೆಯ ಮುಂದೆ ಅದ ಕೊಂದವರು ಯಾರು ಅಂತನ್ನೋದು. ಮುಂದೊಂದು ದಿನ ಬಹುಶಃ ಬಾಲನ್ನವರಂಥ ನ್ಯಾಯವಾದಿಗಳ ಮೂಲಕ, ಜಗದೀಶ್ ಅನ್ನುವಂಥವರೆಲ್ಲ ಇಲ್ಲಿ ಬಂದಿದ್ದಾರ, ಅನೇಕ ನ್ಯಾಯವಾದಿಗಳ ಮೂಲಕ ಕರ್ನಾಟಕದಲ್ಲಿ ಜನತಾ ನ್ಯಾಯಾಲಯವನ್ನು ನಡೆಯುವ ದಿನಗಳು ದೂರ ಇಲ್ಲ ಅನ್ನೋ ಮಾತನ್ನ ನಾವು ಹೇಳಬೇಕಾಗ್ತದೆ. ಒಂದು ವೇಳೆ SIT ಏನಾದರೂ ದಿಕ್ಕು ತಪ್ಪಿ ಇದ್ದವರಿಗೆ, ದೌರ್ಜನ್ಯ ಮಾಡಿದವರಿಗೆ, ಕೊಲೆ ಮಾಡಿದವರಿಗೆ, ನೇತ್ರಾವತಿ ನದಿಯಲ್ಲಿ ರಕ್ತ ಹರಿಸಿದವರಿಗೆ ಕ್ಲೀನ್ ಚಿಟ್ ಕೊಡುವಂತ ಷಡ್ಯಂತ್ರ ಮಾಡ್ತಾ ಇದ್ರೆ ಎಚ್ಚರ, ಕರ್ನಾಟಕದಲ್ಲಿ ಜನತಾ ನ್ಯಾಯಾಲಯ ಆರಂಭ ಆಗ್ತದೆ. ಜನತೆಯ ಕೋರ್ಟಿನಲ್ಲಿ ನ್ಯಾಯದ ತಕ್ಕಡಿಯನ್ನ, ಜನತೆಯ ದುಡಿಯುವ ಜನತೆ ಏನಿದಾರೋ ಅವರು ನ್ಯಾಯದ ತಕ್ಕಡಿಯನ್ನ ತೂಗ್ತಾರೆ. ಎಚ್ಚರ ಅನ್ನೋದನ್ನ ಇವತ್ತು ಈ ವೇದಿಕೆಯ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೊಂದು 2-3 ಪ್ರಶ್ನೆಗಳಿದ್ದಾವ. 2012 ಇಸ್ವಿ ಸೌಜನ್ಯ ಅನ್ನುವಂಥ ಎಳೆ ಮಗು ಅಲ್ಲಿ ಅತ್ಯಾಚಾರ, ಬಾರ್ಬರಿಕ ಕೊಲೆಗೆ ಬಲಿಯಾಯಿತು. BM ಭಟ್ ಅವರು ಬಂದಿದ್ದಾರೆ, CPIM ಪಕ್ಷದ ಕಾರ್ಯದರ್ಶಿ, ಅನೇಕ ಜನ ನಮ್ಮ ಸಂಗಾತಿಗಳು ಹೇಳಿದ್ರು ನಮ್ಮೆಲ್ಲರಿಗೂ. ಎಷ್ಟೊಂದು ಜನರ ರಕ್ತ ಹರಿತು ಈ ನೇತ್ರಾವತಿ ನದಿಯಲ್ಲಿ. ಹೋರಾಟವನ್ನ ನಾವು ನಿಲ್ಲಿಸಬಾರ್ದು. ಇದು ಬನ್ರಿ ಎಲ್ಲರೂ ಹೋರಾಟ ಮಾಡೋಣ. ನಮ್ಮೂರು ಬಿಸಿಲ ನಾಡು, ನಮ್ಮೂರು ಬಡತನದ ನಾಡು, ನಮ್ಮಲ್ಲಿ ಅಕ್ಷರದ ಸಂಖ್ಯೆ ಕಡಿಮೆ, ನಮ್ಮಲ್ಲಿ ತತ್ವಪದಗಳು, ವಚನಗಳು, ಜಾತ್ರೆಗಳು, ಜನತೆಯ ನ್ಯಾಯಾಲಯಗಳು ಜಾಸ್ತಿ. ನಾವು ಹೇಳಿದ್ವಿ ಅಕ್ಷರಸ್ಥರ ನಾಡು, ನೇತ್ರಾವತಿ ನದಿ ಹೆಸರಿಟ್ಕೊಂಡು ಅಲ್ಲಿ ನದಿ ಹರಿತದೆ. ನಮ್ಮಲ್ಲೂ ಭೀಮೆ, ತುಂಗಭದ್ರೆ ನದಿ ಹರಿತದೆ. ನೇತ್ರಾವತಿಯಲ್ಲಿ ಯಾಕೆ ಹೆಣಗಳು ತೇಲ್ತವೆ? ನಮ್ಮಲ್ಲಿ ತುಂಗಭದ್ರೆ, ಭೀಮಿಯಲ್ಲಿ ಹೆಣಗಳು ತೇಲೋದಿಲ್ಲ. ನಮ್ಮಲ್ಲೂ ದೇವರ ಹೆಸರಿನ ಗುಡಿಗಳಿದಾವೆ. ನಮ್ಮಲ್ಲಿ ಯಾವತ್ತು ಅತ್ಯಾಚಾರ, ಕೊಲೆಗಳನ್ನ ಮುಂದೆ ನಡಿಬೋದೇನೋ ಗೊತ್ತಿಲ್ಲ. ಧರ್ಮಸ್ಥಳದ ಸಂಘಗಳು ಈಗ ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಎಲ್ಲ ಕಡೆ ವ್ಯಾಪಿಸ್ಬಿಟ್ಟಿದಾರ. ಕೇವಲ ಹಣದ ವಿಲೇವಾರಿ ಮಾತ್ರ ಅಲ್ಲ, ಹೆಣಮತ ದಂಧೆಯನ್ನು ಮಾಡ್ಲಿಕ್ಕಾಗಿ ಇವತ್ತು ಅನೇಕ ಇಂಥ ಷಡ್ಯಂತ್ರಗಳು ನಡೀತಾ ಇದಾವ. ಅಂತ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣ ನಡೆದ ಕೂಡಲೇ ಇಡೀ ಕರ್ನಾಟಕದ ನಮ್ಮ ಸಂಗಾತಿಗಳು ಬೆಳ್ತಂಗಡಿಗೆ ಧಾವಿಸಿದೆವು. ಅಲ್ಲಿಯ ಸಂಗಾತಿಗಳಿಗೆ, ಅಲ್ಲಿಯ ಜನತೆಗೆ ನಾನಿವತ್ತು ಸಲ್ಯೂಟ್ ಹೇಳ್ತೇನೆ. ಸಂಗಾತಿಗಳೇ, ಧರ್ಮಸ್ಥಳ, ಉಜಿರೆ, ಅದರ ಸುತ್ತಮುತ್ತ ಅತ್ಯಂತ ಧೈರ್ಯದಿಂದ ಕೆಂಬಾವುಟವನ್ನ ಎತ್ತಿ ಸವಾಲ್ ಹಾಕಿದ್ರಿ. ಅವತ್ತಿನ ದಿನ ನಮ್ಮ ಮನೆ ಮಗಳು, ನಮ್ಮ ಒಡಲ ಕುಡಿ ಪದ್ಮಲತಾಳನ್ನ ನೀವು ಕೊಂದಿದ್ದೀರಿ. ಯಾರು ಪದ್ಮಲತಾ? ಬಂಧುಗಳೇ, ನಾನು ನಿಮಗೆ ನೆನಪು ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ. 1-2 ನಿಮಿಷ ಹೆಚ್ಚು ತಗೊಂಡ್ರೆ ಸಂಘಟಕರು ಕ್ಷಮಿಸಬೇಕು ಅಂತ ಕೇಳೋದಿಲ್ಲ. ಮೊದಲ ಮಹಿಳೆ ಮಾತಾಡ್ತಿದ್ದೀನಿ, ವಿಮಲನ್ ತರುವಾಯ, ನಮ್ಮ ಆಲ್ ಇಂಡಿಯಾ ಲೀಡರ್ ಸುಭಾಷಿಣಿ ತರುವಾಯ. ಸೊ ನಾವು ಅವತ್ತಿನ ದಿನ ನಮ್ಮ ಮನೆಯ ಮಗಳನ್ನ ಕಳ್ಕೊಂಡಿದೀವಿ. ನಮ್ಮ ಒಡಲಿನ ಬೆಂಕಿ ಅರ್ಥ ಆಗ್ಬೇಕು ಇವತ್ತು ಈ ಅಧಿಕಾರದ ಮೇಲೆ ಕೂತವರಿಗೆ, ಪೊಲೀಸ್ ಇಲಾಖೆಯವರಿಗೆ ಮತ್ತು SIT ಇಂದ ತನಿಖೆ ಮಾಡ್ತಾ ಇದ್ದಾರಲ್ಲ, ನಮ್ಮ ಒಡಲ ಬೆಂಕಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನ್ ಮಾಡಿದ್ರಿ ಅವತ್ತು? ದೇವಾನಂದ ಕಾಮ್ರೇಡ್ ಏನ್ ಮಾಡಿದ್ರು? CPIM ಪಕ್ಷದ ಶಾಖಾ ಕಾರ್ಯದರ್ಶಿ. ಚುನಾವಣೆ ನಡೀತು, ಚುನಾವಣೆ ಸ್ಪರ್ಧಿಸಬಾರ್ದಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರಿಗೂ ಕೊಟ್ಟಂತ ಘನವಾದ ಸಂವಿಧಾನ. ನಾವು ಚುನಾವಣೆಗೆ ನಿಂತ್ವಿ. ಧಮಕಿ ಹಾಕಿದ್ರು ಖಾವಂದರರು, ಅವರ ಪಟಾಲಂ. ನೋ, ಇಲ್ಲಿ ಚುನಾವಣೆ ನಡೆಯುವಂಗಿಲ್ಲ. ಯಾರ ಕಡೆ ಬೆರಳು ಮಾಡ್ತಾರೋ ಅವ್ರು ಮಾತ್ರ ಮೆಂಬರ್. ಇವ್ರು ಹೇಳಿದ್ರು ಪ್ರಜಾಪ್ರಭುತ್ವದ ಸೌಂದರ್ಯ ಅನ್ನೋದು ಹೆಚ್ಚಾಗಲಿಕ್ಕೆ ಚುನಾವಣೆಯು ಒಂದು ಕಾರಣ. ಜನತೆ ನೀತಿ ನಿರೂಪಣೆ ಸ್ಥಾನಕ್ಕೆ ಬರಲಿಕ್ಕಾಗಿ ಭಾಗವಹಿಸಬೇಕಾಗ್ತದೆ. ನಾನು ಕೂಲಿ ಮಾಡೋವರ ಸಂಘವನ್ನ ಕಟ್ಕೊಂಡು, ರೈತರ ಸಂಘವನ್ನ ಕಟ್ಕೊಂಡು, ಅವರ ಮನೆಗಳ ಸಲುವಾಗಿ, ಅವರ ಹಕ್ಕಿನ ಸಲುವಾಗಿ ಹೋರಾಟ ಮಾಡುವಂತ ಕಡು ಬಡವ. ಆದರೆ ಪ್ರಜಾಪ್ರಭುತ್ವದ ಸೌಂದರ್ಯವನ್ನು ಉಳಿಸಲಿಕ್ಕಾಗಿ ಯಾವ ಹಂತದ ತ್ಯಾಗಕ್ಕೂ ಸಿದ್ಧ ಅಂತ ದೇವಾನಂದ್ ಹೇಳಿದ್ರು. ಚುನಾವಣೆ ನಿಲ್ಬೇಡ ಅಂತ ಅವರು ಆರ್ಡರ್ ಮಾಡಿದ್ರು, ಚುನಾವಣೆ ನಿಲ್ತೀನಿ ಅಂತ ಇವ್ರು ತೀರ್ಮಾನ ಮಾಡಿದ್ರು. ತಪ್ಪು ಮಾಡಿದ್ರಾ? ನಾನು ಎಲ್ರಿಗೂ ಕೇಳಲಿಕ್ಕೆ ಇಷ್ಟಪಡ್ತೀನಿ. ದೇವಾನಂದ್ ಅವತ್ತಿನ ದಿನ ಚುನಾವಣೆ ಸ್ಪರ್ಧೆ ಮಾಡಿದ್ರು, ವಾಪಸ್ ತಗೋ ಹೇಳಿದ್ರು, ತಗೊಳ್ಳಲ್ಲ ಹೇಳಿದ್ರು. ಮನೆ ತನಕ ಹೋಗಿ ಅವರ ಎಳೆ ಮಗಳು ಪದ್ಮಲತಾಳನ್ನ ಕರೆದ್ರು. ನಿಮ್ಮ ಪ್ರಿನ್ಸಿಪಾಲ್ ಕರೀತಾರೆ, ಬಾರಮ್ಮ. ಕರ್ಕೊಂಡು ಹೋದ್ರು ಕಾರಲ್ಲಿ. ಯಾರಿದ್ರು ಕಾರಲ್ಲಿ? ನಾವು ಭೇಟಿಯಾಗಿದ್ದೀವಿ ಅವತ್ತು ದೇವಾನಂದ್ ಅವರಿಗೆ.
ಮಾತಾಡಿದೀವಿ ಕೂತು. ಇವತ್ತು ಅವ್ರು ಇಲ್ಲ. ನಮ್ಮ ಅಕ್ಕ ಇಂದ್ರಾವತಿ ಇಲ್ಲಿ ಬಂದಿದ್ದಾಳ. ಅವ್ರು ಅವತ್ತಿಂದನೇ ಕಂಪ್ಲೇಂಟ್ ಕೊಟ್ಟರು. ನಮ್ಮ ಮಗಳನ್ನ ಕರ್ಕೊಂಡು ಹೋದಂತ ಕಾರಲ್ಲಿ ಹರ್ಷೇಂದ್ರ ಕುಮಾರ್ ಹೆಗ್ಗಡೆ ಇದ್ರು. ಏನಾಗಿತ್ತು? ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಂತ ಕಂಪ್ಲೇಂಟ್ ತಗೊಂಡು ಯಾಕೆ ತನಿಖೆ ನಡೆಸಲಿಲ್ಲ? ಹೆಸರನ್ನ ಬರ್ದಿದ್ರು ಅದರಲ್ಲಿ. ಯಾಕೆ ತನಿಖೆ ನಡೆಸಲಿಲ್ಲ? ಯಾರನ್ನ ಕಾಪಾಡಿದ್ರಪ್ಪ? ನಾವು ಓಡಾಡಿದೀವ್ರಿ ಆ ಪ್ಲೇಸ್ದೊಳಗ. ಎಲ್ಲಿಂದ ಕಲಬುರಗಿ, ಬೀದರು ಓಡೋಡಿ ಹೋದ್ವಿ ನಾವು. ಬೆಳ್ತಂಗಡಿ, ಉಜಿರೆ ಸುತ್ತಮುತ್ತ ಅವರು ಜಾಥಾಗಳು ಹಾಕಿದ್ರು, ಹೋರಾಟಗಳು ಹಾಕಿದ್ರು. ಚಲೋ ಬೆಳ್ತಂಗಡಿ ಅಂದ್ರು. ದೊಡ್ಡ ದೊಡ್ಡ ಸಭೆಗಳು ನಡೆದ್ವು. ನನ್ನ ಜೊತೆಗೆ ಮೀನಾಕ್ಷಿ ಬಾಳಿ, ಗೀತಾ, ಲಕ್ಷ್ಮಿ ಆದಿಯಾಗಿ ಸುಮಾರು ಜನ ನಾವಲ್ಲಿ ಹೋಗಿದ್ದೆವು. ಈ ಮಾತನ್ನ ಇವತ್ತು ನಿಮ್ಮ ಮುಂದೆ ನಾನು ಬಿಚ್ಚಿಡ್ಲೇಬೇಕು. ನಾವು ಇಡೀ ಧರ್ಮಸ್ಥಳದ ಎಲ್ಲ ಕಡೆಗೂ ಓಡಾಡಿ ಅನೇಕ ಹೋರಾಟಗಳು, ಜಾಥಾಗಳು ಭಾಗವಹಿಸಿ ವಾಪಸ್ ಬರುವಾಗ ಟ್ರೇನಲ್ಲಿ ಕೂತಿದ್ದೆವು. ಫೋನ್ ಬರ್ತದೆ ನಮಗೆ ಪೊಲೀಸ್ ಸ್ಟೇಷನ್ ಇಂದ. ಅಲ್ಲ ಭಟ್ರೆ, ಎಂ ಬಿ ಭಟ್ರೆ, ಏನ್ ಫೋನ್ ಬರ್ತದೆ? ನೀವು ವಾಪಸ್ ಬರಬೇಕು, ನಿಮ್ಮಲ್ಲಿ ಅಟ್ರಾಸಿಟಿ ಕೇಸ್ ಮಾಡೋರಿದ್ದಾರೆ. ಅರೆ ವಾ, ಅಟ್ರಾಸಿಟಿ ಕೇಸ್ ಮಾಡ್ರಿ. ನಾವು ಅಶೋಕ್ ನಗರಕ್ಕೆ ಹೋಗಿ ಏನ್ ಕೇಳಿದ್ದೆವು? ನಾವು ಕೇಳಿದ್ದೆವು, ಈ ಮನೆ ಯಾವಾಗ ಸಿಕ್ತು? ಇಷ್ಟು ಸಣ್ಣ ಮನೆಯಲ್ಲಿ ನಿಮ್ಗೆ ವಾಸ ಮಾಡ್ಲಿಕ್ಕೆ ಆಗ್ತದ? PF ಇದೆನಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತೀರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟ ಘನವಾದ ಸಂವಿಧಾನ ಗೊತ್ತಾ? ಇದು ಮಾತಾಡಿದ್ದೆವು. ಅಲ್ಲಿನ ಒಬ್ಬ ನಮ್ಮದೇ ಕಣ್ಣು ನಮ್ಮದೇ ಬೆರಳು, ನಮ್ಮದೇ ಮಗನ ಮೂಲಕ ನಮ್ಮಲ್ಲಿ ಅಟ್ರಾಸಿಟಿ ಕೇಸನ್ನ ಕೊಡ್ಲಿಕ್ಕೆ ಬಂದ್ರು. ಪೊಲೀಸ್ ಸ್ಟೇಷನ್ ಫೋನ್ ಬಂತು. ನಾವು ಹೇಳಿದ್ವಿ, ಜೈಲಲ್ಲಿ ಅರಳಿದೆ ನಮ್ಮ ಹೋರಾಟ. ಜೈಲಿಗೂ, ಸಾವಿಗೂ, ಲಾಟಿಗೂ, ಬೂಟಿನ ಏಟಿಗೂ ಹೆದರಲಾರ್ದೇನೆ ಜಗತ್ತಿನ ಚಳುವಳಿ ಅರಳಿದ್ದನ್ನ ಚೆಗುವೆರಾನ್ ಮೂಲಕ, ಲೆನಿನ್ ಮೂಲಕ, ಮಾರ್ಕ್ಸ್ ಮೂಲಕ ಮಾತ್ರ ಅಲ್ಲ, ಭಾರತದಲ್ಲಿ ಭಗತ್ ಸಿಂಗ್ ಮೂಲಕ ಮಾತ್ರ ಅಲ್ಲ, ಬುದ್ಧ, ಬಸವ, ಅಂಬೇಡ್ಕರ್ ಆದಿಯಾಗಿ ಜನತೆಯ ಚಳುವಳಿಗೆ ತಮ್ಮ ತತ್ವ ಸಿದ್ಧಾಂತಗಳನ್ನ ಬೆಳೆದಿದ್ದನ್ನ ನೋಡ್ತೀವಿ. ಹೇಳಿದ್ವಿ ನಾವು, ಬರ್ತೀವಿ ವಾಪಸ್ಸು. ಖಾವಂದರ ಟೊಪ್ಪಿಗೆ ಮುಂಡಾಸು ಎಷ್ಟು ಅನ್ಯಾಯ, ಅತ್ಯಾಚಾರ ಮಾಡ್ತದೆ ಅಂತ ಇಡೀ ಜಗತ್ತಿಗೆ ಹೇಳ್ತೀವಿ. ನಾವು ಜೈಲು ನೋಡಿದೀವಿ. ರೈತರಿಗೆ ತೊಗರಿಗೆ ಬೆಂಬಲ ಬೆಲೆ ಕೊಡ್ರಿ ಅಂದಾಗ ಪೊಲೀಸ್ ಲಾಠಿ ತಿರ್ವಿ ನಮ್ಮನ್ನ ಜೈಲಿಗಟ್ಟಿತ್ತು. ಗೊತ್ತು ನಮಗೆ ಪೊಲೀಸ್ ಲಾಠಿ, ಗೊತ್ತು ನಮಗೆ ಜೈಲು. ಬರ್ತೀವಿ. ಆಮೇಲೆ ಏನಾಯ್ತು? ಆಮೇಲೆ ಒಬ್ಬ ಹುಡುಗ ಸೌಜನ್ಯ ಪ್ರಕರಣ ಹೋರಾಟಕ್ಕೆ ಬೆಂಬಲ ಮಾಡಿದ ಅಂತ ಹೇಳಿ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದ್ರು. ಬಂಧುಗಳೇ, ನಿಮ್ಗೊಂದು ಸತ್ಯ ಹೇಳ್ತೀನಿ. ಬಹುಶಃ ಮಟ್ಟಣ್ಣ ಈ ಮಾತು ಅನೇಕ ಸರ್ತಿ ಹೇಳಿದಾರ. ಏನ್ ಗೊತ್ತಾ? ಅಲ್ಲಿ ಕೊಲೆಗಳಾಗೋದಿಲ್ಲ. ಏನಾಗ್ತದೆ? ಆಕ್ಸಿಡೆಂಟ್ಗಳಾಗ್ತವೆ. ಆಕ್ಸಿಡೆಂಟ್. ನಾವು ಅವತ್ತು ರೈಲ್ವೆ ಸ್ಟೇಷನ್ ಹೋಗೋ ಟೈಮಲ್ಲಿ ಒಂದು ವೆಹಿಕಲ್ ಬುಕ್ ಮಾಡ್ಕೊಂಡಿದ್ದೆವು, 7-8 ಜನ. ಎಷ್ಟು ಸ್ಪೀಡ್ ಓಡಿಸ್ತಿದ್ದ ಗಾಡಿ ಅಂದ್ರ ನಮ್ಮ ಜೊತೆಗಿದ್ದವ್ರು ಬೆವರ್ಲಿಕ್ಕೆ ಶುರು ಮಾಡಿದ್ರು. ಗ್ಯಾರಂಟಿ ಡ್ರೈವರ್ ಹೊರಗೆ ಹಾರಿ ನಮ್ಮ ಗಾಡಿ ಎಲ್ಲೋ ಕಂದಕಕ್ಕೆ ಹಾಕ್ಬಿಡ್ತಾನ, ಮುಗಿತಿಲ್ಲಿಗೆ, ನಾವೇನು ವಾಪಸ್ ಹೋಗಲ್ಲ ಮನೆಗೆ ಅಂತ ಅನ್ಕೊಂಡೆವು. ಅದೆಂಗೋ ಅಚಾನಕ್ ನಾವು ತಲುಪಿಬಿಟ್ಟೆವು. ಆವತ್ತಿನ ದಿನ ಅಟ್ರಾಸಿಟಿ ಕೇಸ್ ಮಾಡ್ಲಿಕ್ಕಾಗಿ ಷಡ್ಯಂತ್ರಕ್ಕೆ ಬರುವಂತ ಗಾಡಿಗೆ ಹಳ್ಳಿಯಲ್ಲಿ ಜನ ಕಲ್ಲು ಹೊಡೆದು ಲೋಕೋ ಮಾಡಿದ್ರು. ಯಾಕೆ ಮಾಡಿದ್ರು? ಆಕ್ಸಿಡೆಂಟ್ ಮಾಡಿ ಅಲ್ಲಿ ಒಬ್ಬ ಹುಡುಗನ ಕೊಲೆ ಮಾಡಿದ್ರು. ಪತ್ರಿಕೆಯಲ್ಲಿ ಇವತ್ತಿಗೂ ದಾಖಲೆ ಅದ. ನೀವು ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ, ನ್ಯಾಯಕ್ಕಾಗಿ ಸಣ್ಣ ಧ್ವನಿ ಎತ್ತಿದ್ರು. ನಾವು ಗ್ರಾಮ ಪಂಚಾಯತ್ ಒಳಗೆ ಹೋಗಿದ್ದೆವು. ಏನ್ ಕೇಳಿದ್ದೆವು? ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಯಾಕಿಲ್ಲ? ಇಲ್ಲಿ ಕೇವಲ ಖಾವಂದರ ಫೋಟೋನೇ ಯಾಕದು? ಗ್ರಾಮ ಪಂಚಾಯತ್ ಅನ್ನೋದು ಸರ್ಕಾರದ ಜನತೆಯ ಕಚೇರಿ. ಇಲ್ಲಿ ಮಹಾತ್ಮ ಗಾಂಧಿಯ ಫೋಟೋ ಯಾಕಿಲ್ಲ? ಕೇಳಿತ್ತಪ್ಪ? ಕೇಳಬೇಕಾ? ಹೌದಿಲ್ಲ? ಕೇಳಿತ್ತಪ್ಪ? ಆಮೇಲೆ ನಮ್ಮ ಪ್ರಶ್ನೆ ಬೆಳಿಲಿಕ್ಕೆ ಶುರು ಮಾಡಿದ್ವು. ಇನ್ನು ಮುಂದುವರೆದು ಕೇಳಿದ್ವಿ. ನಮ್ಮಲ್ಲಿ ಇಲ್ಲಿ ಶಂಕರ್ ಮಾವಳ್ಳಿ ಅಣ್ಣ ಬಂದಿದ್ದಾರ. ಅವರು ನಾವು ಎಲ್ಲರೂ ಸೇರ್ಕೊಂಡು ಅಲ್ಲೊಂದು ದೊಡ್ಡ ಹೋರಾಟ ಸಂಘಟಿಸಿದ್ರು. ನಮ್ಮ ಚಂದ್ರು ಇವತ್ತಿಲ್ಲ. ಆ ಹೋರಾಟದಲ್ಲಿ ನಾವು ನೇರವಾಗಿ ಪ್ರಶ್ನೆ ಮಾಡಿದ್ದೆವು. ಬ್ರಿಟಿಷ್ ಸರ್ಕಾರ ಡಿಪ್ರೆಸ್ ಕಮ್ಯುನಿಟಿ ಸಲುವಾಗಿ ಇಟ್ಟಂತ ಭೂಮಿ ಈ ಖಾವಂದರು ತಗೊಂಡಿದಾರ. ದಾಖಲೆಗಳಿದಾವ. ಯಾಕೆ ತಗೊಂಡ್ರಿ? ದಲಿತ ದಮನಿತರ ಭೂಮಿಯನ್ನ ನೀವು ಕಸ್ಕೊಂಡ್ರಿ. ಅದಕ್ಕಾಗಿ ದೊಡ್ಡ ಹೋರಾಟ ನಡೀತು. ಆವತ್ತಿನ ಸರ್ಕಾರ, ಪೊಲೀಸ್ ಸ್ಟೇಷನ್, ಸಂಬಂಧಪಟ್ಟವರು ಬಾಯಿ ಮುಚ್ಕೊಂಡಿದ್ರು. ಬಾಯಿ ಮುಚ್ಕೊಂಡು. ಬಂಧುಗಳೇ, ನಾವು ಈ ಪ್ರಶ್ನೆ ಕೇಳಬೇಕಾ ಕೇಳಬಾರ್ದ? ನನಗೆ ಹಣೆ ಒಂದು ದೊಡ್ಡ ಕುಂಕುಮ ಇಡ್ತೀನಿ. ನನ್ನ ತಾಯಿ ಇಡ್ತಿದ್ರು, ಹಂಗಾಗಿ ನಾನು ಇಟ್ಕೊಂಡು ಬಂದೀನಿ. ನನಗೆ ಕುಂಕುಮ ಟಿಕ್ಕಳಿ ಮುಗಿದೋಗಿತ್ತು. ಒಂದು ಅಂಗಡಿಗೆ ಹೋದೆ ನಾನು. ಅಲ್ಲಿ ಹೋಗಿ, ಅಮ್ಮ ಇಂಥ ದೊಡ್ಡ ಟಿಕ್ಕಳಿ ಅದನ. ಓ, ನೀವು ಉತ್ತರ ಕರ್ನಾಟಕ ಮಂದಿ, ನಮ್ಮ ಕಡೆ ಸಣ್ಣ ಟಿಕ್ಕಳಿ ಇಡ್ತಾರ, ಇಂಥದ್ದು ಇಲ್ಲ ಅಂದರು. ವಾಪಸ್ ಹೋಗ್ತಿದ್ದೆ ನಾನು. ನಿಲ್ರಿ, ನೀವು ನಿನ್ನೆ ಮಾತಾಡೋದು ಕೇಳಿದ್ವಿ, ನೀವು ಪ್ರೆಸ್ ಮೀಟ್ ಮಾಡಿದ್ದು ಕೇಳಿದ್ವಿ, ಹೋರಾಟ ಮಾಡೋದೆಲ್ಲ ನೋಡಿದ್ವಿ, ಕೆಂಬಾವಟ ಹಿಡ್ಕೊಂಡು. ನನಗೆ ಬಹಳ ಖುಷಿ ಆಯಿತು. ಎಷ್ಟು ಧೈರ್ಯದಿಂದ ಸವಾಲು ಮಾಡ್ತೀವಿ ಅಂತ ಹೇಳಿದ್ರು. ಯಾಕಂತ ಕೇಳಿದ್ರ, ಅವ್ರು ಹೇಳಿದ್ರು ನಮ್ಮದೇ ಭೂಮಿ ಕಸ್ಕೊಳ್ಳಿಕ್ಕಾಗಿ ಅವರು ಎಂಥ ಷಡ್ಯಂತ್ರ ಮಾಡಿದ್ರು ಅನ್ನೋದನ್ನ ನಮಗೆ ವಿವರಣೆ ಮಾಡಿದ್ರು. ಬಂಧುಗಳೇ,
ನಾವು ನಿರಂತರವಾಗಿ ಬೆಳ್ತಂಗಡಿ ಸುತ್ತಮುತ್ತ ಉಜಿರೆ, ಧರ್ಮಸ್ಥಳ ಅನೇಕ ಹಳ್ಳಿಗಳು ಓಡಾಡಿದಾಗ ನೂರಾರು ಕಥೆಗಳನ್ನು ನಮಗೆ ಅವತ್ತು ಗೊತ್ತಾದವು. ಹರಳೆ, ಡಾಕ್ಟರ್ ಹರಳೆ ನಮ್ಮ ಹೈದರಾಬಾದ್ ಕರ್ನಾಟಕದ, ರಾಯಚೂರಿನ ಡಾಕ್ಟರ್ ವೇದವಲ್ಲಿ ನಮ್ಮ ಬಳ್ಳಾರಿಯ ಮಗಳು ಹೆಂಗೆ ಕೊಲೆ ಮಾಡಿದ್ರು. ಅವರ ತಂಗಿ ಅಲ್ಲಮ್ಮ ನೀವು, ಅಕ್ಕ, ಇವತ್ತು ತಂಗಿ ಕಣ್ಣೀರು ಹಾಕಿದ್ರು.